ಸಮಾಜದಲ್ಲಿ ಬೆಲೆ ಸಿಗೋದು ದುಡ್ಡಿದ್ದವನಿಗೆ. ಬಡವನ್ ಯಾರು ಕೇಳೋರಿಲ್ಲ ತಿಳ್ಕೊ. ಹರ್ಕಲ್ ಬಟ್ಟೆ ತೊಟ್ಟವನ್ನ ಮಾರುದ್ದ ಓಡಿಸ್ತಾರೆ. ಅದೇ ಹೊಳೆಯೋ ಬಟ್ಟೆ ತೊಟ್ಟು ಕಾರಲ್ಲಿ ಬಂದು ಇಳಿಯೋನಿಗೆ ಸಲಾಮ್ ಹಾಕ್ತಾರೋ ಈ ಜನ. ಕೇಳೋಕ್ ಕಷ್ಟ ಅನ್ಸಿದ್ರು ಇದೇ ಸತ್ಯ. ಶ್ರೀಮಂತನಿಗಿರೋ ಬೆಲೆ ಬಡವನಿಗೆ ಯಾರು ಕೊಡಲ್ಲ. ಅದಕ್ಕೆ ಬೆವ್ರು ಸುರಿಸಿ ಇಲ್ಲ ಬುದ್ಧಿ ಉಪಯೋಗಿಸಿ ದುಡ್ದು ನೆಮ್ಮದಿಯಿಂದ ನಿನ್ ಸಂಸಾರನ ಅಯ್ಯೋ ಸ್ವಲ್ಪನಾದ್ರೂ ನಾಚಿಕೆ ಇದೆಯಾ ಈ ಗಂಡಸಿಗೆ? ಇಲ್ಲಿ ತೋಟದಲ್ಲಿ ಬಂದು ಆರಾಮಲ್ಲಿ ಬಿದ್ಕೊಂಡಿದ್ದಾರಲ್ಲ, ಏನ್ ಹೇಳಿ ಇವರಿಗೆ ನಾನು? ನಾನೇ ನಿಮ್ ಹೆಂಡತಿ ಸೀತಾ. ಬುದ್ಧಿ ಇದೆಯಾ ನಿಂಗೆ? ತಲೆಯಲ್ಲಿ ಸೆಗಣಿ ತುಂಬಿಕೊಂಡಿದ್ಯಾ? ಹೀಗೆ ಹೇಳ್ಸೋದೇನೆ ಹಾವು ಹೊರದಂಗಾಯ್ತು. ಎದೆ ಬಡ್ದು ಹೋಗಿತ್ತು ದೇವ್ರೇ. ನನಗ್ ಬುದ್ಧಿ ಇಲ್ಲ, ನಿಮ್ಗಿದೆಯಲ್ಲ. ತೋಟಕ್ಕೆ ಕೆಲಸ ಮಾಡೋಕ್ ಬಂದಿದ್ದ ಅಲ್ಲ ಮಲ್ಗೋಗ್ ಬಂದಿದ್ದ? ಮನೆಯಲ್ಲಿದ್ರೆ ಅಲ್ಲಿ ಮಲ್ಗೆ ಇರ್ತೀರ, ಇಲ್ಲಿ ಬಂದ್ರೆ ಇಲ್ಲಿ ಮಲಗ್ತೀರ. ಕೆಲಸ ಯಾರು ಮಾಡೋದ್ರಿ? ಎಲ್ಲ ಹಾಳಾಗಿ ಹೋಗ್ತಿದೆಯಲ್ಲ, ಅದನ್ನೆಲ್ಲ ನನ್ನ ಹತ್ರ ಒಬ್ಳತ್ರ ಆಗ್ತದ? ತಿನ್ನೋದು ಮಲ್ಗೋದು ಬಿಟ್ರೆ ಏನು ಮಾಡ್ತಿಲ್ಲ ನೀವು. ಇಷ್ಟ ಆಲಸ್ಯ ಒಳ್ಳೇದಲ್ಲ ರೀ. ಹಟ್ಟಿದ ಗೊಬ್ಬರ ತೆಗಿಲಿಲ್ಲ, ದನ ಕರುಗ್ ಹುಲ್ಲಿಲ್ಲ, ನೀರಿಲ್ಲ, ಏನಿಲ್ಲ. ಹುಲ್ಲು ಮೇಯ್ತಾವಲ್ಲ ಸಾಕು. ಈಗ ನೀ ಬಂದಿಯಲ್ಲ, ಏನ್ ಬೇಕೋ ಹಾಕು. ಎಲ್ಲ ನಾನೇ ಮಾಡ್ತೀನಿ. ಮನೆಯಲ್ಲೂ ಮಾಡ್ಕೊಂಡು ಹೊರಗು ದುಡ್ಕೊಂಡು ಬಂದು ಕರು ಗಂಟಿನೂ ನೋಡ್ಕೋತೀನಿ. ನೀವು ಮಾತ್ರ 3 ಹೊತ್ತು ಮಲ್ಗಿ ನಿದ್ದೆ ಮಾಡ್ತಾನೆ ಇರಿ. ನನ್ನ ಹಿಂದೆ ಯಾಕೆ ಬೀಳ್ತೀಯಾ? ನನಗೆ ನಿದ್ದೆ ಬರುತ್ತೆ ಕಣೆ. ನಾನು ಏನ್ ಮಾಡ್ಬೇಕೋ ಮಾಡ್ಕೊಂಡು ಹೋಗ್ತೀನಿ. ನೀ ನಂಗೆ ಮಲ್ಗೋಕ್ ಬಿಡಿ, ಕಾಟ ಕೊಡ್ಬೇಡ ಮಾರೈತಿ. ಅಲ್ಲ ರೀ, ನಾನು ಕೆಲಸ ಬಿಟ್ಟು ಬಂದು ನೋಡಿದ್ರೆ ಮನೆಯಲ್ಲೆಲ್ಲ ಅಲ್ಲಲ್ಲೇ ಬಿದ್ದಿದ್ದಾವೆ. ಒಂದು ಕಸನೂ ಗುಡಿಸ್ಲಿಲ್ವಲ್ರಿ. ನೀವು ಈ ಮುಸ್ಸಂಜೆ ಹೊತ್ನಲ್ಲಾದ್ರೂ ಎದ್ದು ಅದು ಇದು ಕೆಲಸ ನೋಡ್ಕೊಳ್ಬಾರ್ದೇನ್ರಿ? 24 ಗಂಟೆ ಮಲ್ಗೋದು ಉಂಡೇನಾ? ನಾನ್ ನೆಮ್ಮದಿಯಿಂದ ಮಲ್ಗೋದ್ ನಡಿ. ನಿನಗೂ ಹೊಟ್ಟೆ ಉರಿ ಆದ್ರೆ ನೀನು ಮಲ್ಗೆ, ಯಾರು ಬೇಡ ಅನ್ನೋರು? ನಾಳೆಯಿಂದ ಅದನ್ನೇ ಮಾಡ್ತೀನಿ. ನಾನು ಮಲಗ್ತೀನಿ ನಿಮ್ ಜೊತೆ, ನೋಡ್ತೀನಿ ಏನಾಗತ್ತಂತ. ಇರಿ, ಒಲೆನೆ ಹಚ್ಚಲ್ಲ ನಾಳೆಯಿಂದ. ಏನ್ ಮಾಡ್ತಿದ್ರು ತೊಂದ್ರೆ ಇಲ್ಲ, ಅಡ್ಗೆ ಒಂದ್ ಮಾಡ್ ಮಲ್ಗು. ಇಲ್ಲ, ಏನು ಮಾಡಲ್ಲ. ನಾನು ನೋಡ್ತೀನಿ ನಿಮ್ಗೊಬ್ರಿಗೆ ಆಲಸ್ಯನ. ನಾನು ಆಲಸ್ಯ ಮಾಡಿ ತೋರಿಸ್ತೀನಿ ಇರಿ. ಹೇಳಿ ಈಗ ದನ ಕರುನ್ ತಂದು ಹಟ್ಟಿ ಕಟ್ಟಿ ಅವಕ್ಕೆ ನೀರಾದ್ರೂ ಹಾಕಿ. ನನಗೆ ನನ್ಬೇಡ, ನೀನು ಬೇಕಾದ್ರೆ ನೀನೇ ಮಾಡ್ಕೊ. ನಾನು ಮನೆಗೆ ಹೋಗಿ ಮಲಗ್ತೀನಪ್ಪ. ಹೋಗಿ ಅದನ್ನೇ ಮಾಡಿ. ನಾನು ನೋಡ್ತೀನಿ ಎಲ್ಲಿವರೆಗೆ ಹೋಗುತ್ತಿದಂತ. ಈ ದನ ಕರುನ್ ಕೊಡ್ಕೆ ಕಟ್ಟಿ ಗಂಜಿ ಕೊಟ್ಟು ನಾನು ಮಲಗ್ತೀನಿ. ಆಗ್ಲಾದ್ರೂ ಎದ್ದೇನಾದ್ರೂ ಮಾಡ್ತಾರ ನೋಡ್ತೀನಿ. ಸೀತಾ, ಅಡ್ಗೆ ಮಾಡಿ ಸೀತಾ, ಹಸು ಆಗ್ತಿದೆ ಕಣೆ. ನೀವೇ ಹೇಳಿ ಎದ್ ಮಾಡಿ, ನನ್ಗೆ ನಿದ್ರೆ ಬರ್ತಿದೆ. ಸೀತಾ, ಸೀತಾ ಹೇಳೆ, ಎದ್ ಕಾಫಿ ತಿಂಡಿನಾರು ಮಾಡಿ. ಊಟ ತಿಂಡಿ ಏನೂ ಇಲ್ಲ, ಹಸು ಆಗ್ತಿದೆ. ನಿನ್ನೆ ರಾತ್ರಿನೂ ಉಣ್ಲಿಲ್ವಲೆ, ಎದ್ದೇನಾರು ಮಾಡ್ಕೊಡೆ ಸೀತಾ. ನನಗ್ ನಿದ್ರೆ ಬರ್ತಿದೆ. ಹಸು ಆದ್ರೆ ನೀವೇ ಎದ್ದು ಏನ್ ಬೇಕೋ ಮಾಡ್ಕೊಂಡು ತಿನ್ನಿ. ನನ್ನ ಹೇಳಿಸ್ಬಿಡಿ, ನನ್ ನಿದ್ದೆ ಆಗ್ಲಿಲ್ಲ ಇನ್ನು. ಅಯ್ಯೋ ಭಗವಂತ, ಈ ಮನುಷ್ಯ ಏನ್ ಹೇಳಲ್ಲ. ಮನೆ ಮಠ ಅಂತ ಏನಾದ್ರೂ ತಲೆ ಬಿಸಿ ಇದೆಯಾ ಇವರಿಗೆ? ನಾನೇನೋ ಮಲ್ಗೋ ನಾಟಕ ಮಾಡಿದ್ರೆ ಇವರಾದ್ರೂ ಎದ್ದು ಮಾಡ್ತಾರೇನೋ ಅಂದ್ಕೊಂಡೆ. ಇವ್ರು ಹೇಳಲ್ಲ, ಏನು ಮಾಡಲ್ಲ. ದನ ಕರಿಗಳಿಗೂ ಹೊಟ್ಟೆಗಿಲ್ಲ ಇವತ್ತು. ಪಾಪ ಸಾಯ್ಲಿ ಈ ನಾಟಕ. ಇವರಿಗೇನು ಹೊಟ್ಟೆ ಉರಿ ಇಲ್ಲ. ನಾನು ಕಷ್ಟಪಟ್ಟು ಮಾಡ್ಕೊಂಡು ಬಂದು ಮನೆ ಮಠ ದನ ಕರು ಎಲ್ಲ ಹಾಳಾಗತ್ತೆ. ನಿನ್ನೆಯಿಂದ ಉಂಟಿದ್ರು ಹೇಳ್ದೆ ಮಲ್ಗಿ ಇದ್ರಲ್ಲ ಈ ಮನುಷ್ಯ. ಎಷ್ಟು ಆಲಸ್ಯ ಇರ್ಬೇಕು ಇವರಿಗೆ. ಏನು ಮಾಡೋದು? ನನ್ನ ಕರ್ಮ ಕಟ್ಕೊಂಡು ತಪ್ಪಿಗೆ ಅನ್ಭವಿಸ್ಬೇಕಲ್ಲ. ಹೋಗಿ ದನ ಕರುಗಳಿಗಾದ್ರೂ ಏನಾದ್ರು ಹೊಟ್ಟೆಗೆ ಹಾಕ್ತೀನಿ. ಹುಸ್ಸಪ್ಪ, ನಿನ್ನೆಯಿಂದ ಉಂಡಿದ್ದಕ್ಕೋ ಏನೋ ಕಣ್ಣೆಲ್ಲ ಕತ್ಲೆ ಬಂದಂಗಿದೆ. ಬೇಗ ಕೆಲಸ ಮುಗಿಸಿ ಮನೆಗೆ ಹೋಗಿ ಗಂಜಿನಾರು ಮಾಡಿ ಕುಡಿತೀನಿ. ಅದ್ಯಾರೆ ಪಾರ್ವತಿ, ಅಲ್ಲಿ ದಾರಿ ಮೇಲೆ ಬಿದ್ದಂಗಿದೆಯಲ್ಲೇ? ನಮ್ ಸೀತಾ ಇದ್ದಂಗಿದೆ ಸುಬ್ಬಕ್ಕ. ಬನ್ನಿ ಹತ್ರ ಹೋಗಿ ನೋಡುವ. ಅಯ್ಯೋ ಹೌದಲ್ವೇನೆ, ಸೀತಾನೆ ಮರೈತಿ. ಏನೈತೆ ಇವಳಿಗೆ? ಇಲ್ಲಿ ದಾರಿ ಮೇಲೆ ಹೆಂಗ್ ಬಂದ್ಬಿದ್ಲು? ಸೀತಾ ಹೇಳೆ, ಏನೈತೆ? ಸುಬ್ಬಕ್ಕನ, ನನಗೆ ತಲೆ ತಿರುಗ್ತು ಸುಬ್ಬಕ್ಕ. ಏನೋ ಕಣ್ ಕತ್ಲೆ ಬಂತು ನೋಡಿ, ಬಿದ್ದುಬಿಟ್ಟೆ. ಯಾಕೆ ಸೀತಾ, ಯಾಕೆ ಉಣ್ಲಿಲ್ವೇನೆ? ಮನೇಲಿ ಏನು ಇಲ್ವಾ?
ಎಲ್ಲ ಇದೆ. ನಮ್ಮ ಮನೆಯವ್ರ ಮೇಲೆ ಸಿಟ್ಟಿಗೆ ನಿನ್ನೆಯಿಂದ ಅಡುಗೆನೇ ಮಾಡಲಿಲ್ಲ. ದನ ಕರುಗಳೆಲ್ಲ ಉಪವಾಸ ಇದ್ವಲ್ಲ ಅಂತ ಅವು ಕುಡಿಯೋಕೆ ನೀರು ಕೊಡೋಕೆ ಬಂದೆ. ಏನೋ ಕಣ್ಣು ಕತ್ಲೆ ಥರ ಆಗ್ಬಿಟ್ಟು ಬಿದ್ದೆ ಸುಬ್ಬಕ್ಕ. ಓ, ನಿಮ್ದು ಇನ್ನೊಂದು ತಲೆ ಬಿಸಿನಾ? ಅವನದು ಏನೇ ಇರಲಿ, ನೀನು ಯಾಕೆ ಮುಂದೆ ತಿಂದೇ ಇದ್ದೆ? ನೀನಾದರೂ ತಿಂದು ಗಟ್ಟಿಯಾಗಿರೋದಲ್ವಾ? ನಿನಗೇನಾರು ಆದರೆ ಯಾರು ನೋಡ್ಕೋತಾರೆ ನಿನ್ನ ಮನೆ ಬದುಕನ್ನ? ನಾನು ಅವ್ರು ಮಾಡ್ದಂಗೆ ಮಲ್ಗೆ ಇದ್ರೆ ಮಾಡ್ತಾರೇನೋ ಅಂತ ಹಿಂಗೆ ಮಾಡಿದೆ ಸುಬ್ಬಕ್ಕ. ಆದರೂ ಹೇಳಲೇ ಇಲ್ಲ ನೋಡಿ ಆ ಮನುಷ್ಯ. ಈಗ ನಾನು ಏನು ಮಾಡೋದು ನೀವೇ ಹೇಳಿ ಸುಬ್ಬಕ್ಕ. ಇದಕ್ಕೆಲ್ಲ ನಾನೇನು ಹೇಳೋದು ಹೇಳು? ಎಲ್ಲ ಅವ್ರವ್ರ ಮನ್ಸನ್ನ ಸರಿ ಮಾಡೋಕ್ಕಾಗತ್ತಾ ಹೇಳು? ಅದೇನು ಮಾಟ ಮಂತ್ರ ಮಾಡಿ ತಿದ್ದೋಕ್ಕಾಗತ್ತಾ? ಅವ್ರವ್ರು ತಿಳ್ಕೊಂಡು ಮಾಡಬೇಕು. ನೀನು ಈ ಪರಿಸ್ಥಿತಿಯಲ್ಲಿ ಕೆಲ್ಸಕ್ಕೆ ಹೋಗಬೇಡ ಮರೈತಿ. 2 ದಿನ ಸರಿಯಾಗಿ ಊಟ ತಿಂಡಿ ಮಾಡಿ ಆರಾಮ್ ಮಾಡಿ. ಅವನು ಮಾಡ್ತಿದ್ರೆ ಇರಲಿ, ಅಲ್ಲೇ ಬಿದ್ದಿರಲಿ. ಸೀತಾ, ನಾನು ಹೇಳೋದಾದ್ರೆ ನೀನು ಹೇಳಲೇಬೇಡ, ಇಲ್ಲೇ ಮಲಗ್ದಂಗೆ ನಾಟಕ ಮಾಡು. ನಾನು ಹೋಗಿ ನಿನ್ನ ಗಂಡಂಗೆ ಹೇಳಿ ಕರ್ಕೊಂಡು ಬರ್ತೀನಿ. ಅವನಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ನೀನು 4 ದಿನ ಮಲ್ಗೋ ನಾಟಕ ಮಾಡೇ. ನಿನಗೆ ಸರಿ ಇಲ್ದಿದ್ದದ್ದು ನೋಡಿ ಸರಿ ಆದರೂ ಆಗ್ಬೋದು ಆ ಮನುಷ್ಯ. ಶಾಮಣ್ಣ, ಶಾಮಣ್ಣ, ಹೇಳಿ ಶಾಮಣ್ಣ. ಶೀತ ದಾರಿಲಿ ತಲೆ ತಿರುಗಿ ಬಿದ್ದುಬಿಟ್ಟಿದ್ದಾಳೆ ಶಾಮಣ್ಣ. ಕಣ್ಣೇ ಬಿಡ್ತಿಲ್ಲ. ಏನಾಯ್ತೋ ಗೊತ್ತಿಲ್ಲ. ಶಾಮಣ್ಣ ಬೇಗ ಬನ್ನಿ. ಕಣ್ಣೇ ತೆರಿತಿಲ್ವಾ? ಅಂಥದ್ದೇನಾಯ್ತು ಅವಳಿಗೆ? ಅದೇನೋ ಗೊತ್ತಿಲ್ಲ ಶಾಮಣ್ಣ, ಕಣ್ಣೇ ತೆರಿತಿಲ್ಲ, ಶ್ವಾಸನೂ ಆಡ್ತಿಲ್ಲ. ದಾರಿಯಲ್ಲಿ ಬಿದ್ದಿದ್ಲು. ನಾನು ಸುಬ್ಬಕ್ಕ ಹೇಳ್ಸಿದ್ರು ಹೊಲ್ಲಾಡ್ತಾನೆ ಇಲ್ಲ ಶಾಮಣ್ಣ. ಹೌದಾ? ಹೊಲ್ಲಾಡೋದಿಲ್ವಾ? ನಡೀರಿ ನಡೀರಿ. ಅವ್ರು ಬರ್ತಾರಂತ ನನಗೆ ಅನ್ಸಲ್ಲ ಸುಬ್ಬಕ್ಕ. ಬರ್ತಾನೆ ನೋಡು, ಬರ್ತಾನೆ. ನಿನಗೇನಾರು ಆದರೆ ಎಲ್ಲ ಕೆಲಸ ಅವನೇ ಮಾಡಬೇಕಲ್ಲ, ಅದಕ್ಕೆ ಬರ್ತಾನೆ ಇರು. ಇಂಥ ಕೆಲಸಕ್ಕಲ್ಲ ಗಂಡಸ್ರು ಹೆಂಡತಿಗೇನಾದರೂ ಆದರೆ ಎಲ್ಲ ತನ್ನ ಕುತ್ತಿಗೆಗೆ ಬೀಳುತ್ತಲ್ಲ ಅಂತ ಓಡೋಡ್ ಬರ್ತಾನೆ, ನೋಡ್ತಿರು. ಸೀತಾ, ಸೀತಾ, ಏನಾಯ್ತು ಸೀತಾ? ಏನಾಯ್ತೆ? ಏನಾಗುತ್ತೆ? ಕೆಲಸ ಮಾಡಿ ಮಾಡಿ ಸಾಕಾಗಿ ತಲೆ ತಿರುಗಿ ಬಿದ್ದುಬಿಟ್ಲು. ಅದರಲ್ಲೂ ಊಟ ತಿಂಡಿ ಇಲ್ಲ, ಇನ್ನೇನಾಗುತ್ತೆ ಮತ್ತೆ? ಈಗ ಅವಳೊಬ್ಬಳೇ ದುಡಿತಿದ್ರೆ ಬೇಗ ಸೇರ್ಕೊಳ್ತಾಳೆ. ಆಗ ಏನು ಮಾಡ್ತೀಯ? ಒಳಗು ಹೊರಗು ಎರಡು ನೋಡ್ಕೊಳಕ್ಕಾಗತ್ತೆ ಒಬ್ಳಿಗೆ? ನೀನಾದರೂ ದುಡಿಯಕ್ಕೆ ಹೋಗ್ತಿದ್ರೆ ಮನೇಲಾದರೂ ಅದು ಇದು ಮಾಡ್ಕೊಳ್ಳೋದಲ್ವಾ? ಇವಳದ್ದು ಜೀವ ಅಲ್ವೇನೋ? ಅಷ್ಟು ಗೊತ್ತಾಗೋದಿಲ್ವ ನಿಂಗೆ? ಅನ್ನ ತಿಂತಿಲ್ವಾ ನೀನು? ನಿನ್ನೆಯಿಂದ ಅಡುಗೆನೇ ಮಾಡಲಿಲ್ಲ ಸುಬ್ಬಕ್ಕ. ಅವಳು ಉಣ್ಲಿಲ್ಲ, ನನಗೂ ಊಟ ಕೊಡಲಿಲ್ಲ, ಅದಕ್ಕೆ ಹಿಂಗಾಗಿದ್ದು. ಅವಳು ಮಾಡ್ತಿದ್ರೆ ನೀನ್ ಮಾಡೋದಲ್ವಾ? ಅವಳಿಗೇನೋ ತೊಂದರೆ ಆಯ್ತು, ಮಾಡ್ಲಿಲ್ಲ. ನೀ ಗಟ್ಟಿ ಇದೆಯಲ್ಲ, ನಿನ್ ಕೈಲಾಗಲ್ವಾ ಅಡುಗೆ ಮಾಡಿ ಅವಳಿಗೂ ಒಂದು ಮುಷ್ಟಿ ಉಣ್ಣಕ್ಕೆ ಹಾಕೋಕೆ? ಅಯ್ಯೋ, ನಾನು ಗಂಡಸು ಅಡುಗೆ ಮಾಡೋದಾ? ಏನಾಯ್ತು? ಅಡುಗೆ ಏನು ಹೆಂಗಸೆ ಮಾಡಬೇಕು ಅಂತ ಏನು ಬರ್ದಿದ್ಯಾ? ಗಂಡಸು ಮಾಡಿದ್ರೆ ಒಲೆಯಲ್ಲಿ ಬೆಂಕಿ ಉರಿಯೋದಿಲ್ಲ ಅನ್ನತ್ತ. ನೀನು ಯಾಕೆ ಮತ್ತೆ ಅವಳಿಗೆ ಹೊರಗೂ ಹೋಗಿ ದುಡಿಯಲ್ಲ? ಅವಳಿಗೇನು ಸಹಾಯನೂ ಮಾಡಲ್ಲ. ಮತ್ತೆ ಅದು ಮಲ್ಗೋಕ ದಿನ ಎಲ್ಲ ಮಲ್ಗೆ ಸಾಯ್ತೀಯಲ್ಲ. ದುಡ್ದು 2 ಪೈಸೆ ಕಮಾಯಿಸಿದ್ರೆ ಏನಾಗುತ್ತೆ ನಿಂಗೆ? ಯಾವುದಕ್ಕೂ ಆಗದಿದ್ಮೇಲೆ ನೀನು ಯಾಕೆ ಮತ್ತೆ ಒಂದು ಚಮ್ ನೀರು ತಗೊಂಡು ಅದ್ರಲ್ಲಿ ಮುಳುಗಿ ಸಾಯ್ಬಾರ್ದ? ನಿಂದು ಒಂದು ಜನ್ಮನ. ಮತ್ತೆ ಸುಮ್ಮನೆ ಯಾಕೆ ಭೂಮಿಗೆ ಕಟ್ಕೊಂಡಳಿಗೂ ಹೊರೆಯಾಗಿ ಬದುಕ್ತೀಯಾ? ಹೆಂಡತಿ ಒಬ್ಬಳೇ ದುಡ್ದು ಸಾಯ್ತಿದ್ರೆ ನೀ ಮಲ್ಗಿ ದಿನ ಕಳಿತೀಯಲ್ಲ, ನೀನಿನ್ ಮನುಷ್ಯನ? ಈಗ ಅವಳಿಗೇನೋ ಮಾಡೋಕ್ಕಾಗಲ್ಲ. ಒಬ್ಬಳೇ ಮಾಡಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತಿದ್ದೆ? ಇರೋ ಕೆಲಸನ್ನ ಹಂಚ್ಕೊಂಡು ಮಾಡಬಾರ್ದಾ? ಯಾರು 3ನೇವ್ರು ಬಂದು ಮಾಡಿಕೊಡ್ತಾರ ನಿಮಗೆ? ನೀವೇ ಮಾಡಬೇಕು. ನೀವೇ ತಿಂದು ನೆಮ್ಮದಿಯಿಂದ ಇರೋದಲ್ವಾ? ಏನು ಆಲಸ್ಯನಪ್ಪ ನಿಂಗೆ? ಇರೋದಿಬ್ರು, ಮಕ್ಕಳಿಲ್ಲ, ಮರಿ ಇಲ್ಲ. ದುಡ್ದು 4 ಪೈಸೆ ಕಮಾಯಿಸಿಟ್ಕೊಂಡು ಹಲ್ತಿನ ಕಾಲದಲ್ಲಿ ನೆಮ್ಮದಿಯಿಂದ ಬದುಕಬಾರ್ದ? ದುಡಿಯೋ ಪ್ರಾಯದಲ್ಲಿ ಮಲ್ಗಿ ಸಮಯ ಹಾಳು ಮಾಡ್ತೀಯಲ್ಲ. ಮನುಷ್ಯನಾಗಿ ಹುಟ್ಟಿದ್ದು ದುಡ್ದು ಬದುಕೋ, ಅದಕ್ಕೊಂದು ಬೆಲೆ. ತಿನ್ನೋದು ಮಲ್ಗೋದು ಪ್ರಾಣಿಗಳು. ನೀನು ಅವು ಥರನೇ ಇದ್ರೆ ನಿನಗೂ ಅವಕ್ಕೂ ಏನು ವ್ಯತ್ಯಾಸ? ಅರ್ಥ ಆಯ್ತಾ? ತಲೆಗೇನಾರು ಹೋಯ್ತಾ? ಸುಬ್ಬಕ್ಕ, ಅರ್ಥ ಆಯ್ತು. ನಾನು ಪ್ರಾಣಿ ಅಲ್ಲ, ದುಡಿತೀನಿ. ಇನ್ನು ಮಲ್ಗಲ್ಲ, ಕೆಲ್ಸಕ್ಕೆ ಹೋಗ್ತೀನಿ ಸುಬ್ಬಕ್ಕ. ಪ್ರಾಣಿ ಅಲ್ಲ, ಆ ಪ್ರಾಣಿಗಿಂತ ಕಡೆ ನೀನು. ಅವು ಆದರೂ ಏನನ್ನು ಆಸೆ ಪಡದೆ ಮನುಷ್ಯನಿಗೆ 100 ಉಪಕಾರಕ್ಕೆ ಬರ್ತವೆ. ನೀನಂತೂ ಎಂಥದಕ್ಕೂ ಇಲ್ದಿ ಜೀವನ ಹಾಳು ಮಾಡ್ಕೋತೀಯಲ್ಲ. ದುಡಿ, ಚೆನ್ನಾಗಿ ದುಡ್ದು ನಿನ್ನ ಜೀವನನ ಚೆಂದಾಗಿ ಮಾಡ್ಕೊ. ಎಲ್ಲದಕ್ಕೂ ದುಡ್ಡು ಬೇಕಪ್ಪ. ದುಡ್ಡಿದ್ರೆ ಜನ ಮಾತಾಡ್ಸೋದು. ಇಲ್ದವನ್ನ, ಹರ್ಕಲ್ ಬಟ್ಟೆ ಹಾಕ್ದವನ್ನ ನಾಯಿನೂ ಮಾತಾಡ್ಸಲ್ಲ. ಕೇಳು, ಈ ಸಮಾಜದಲ್ಲಿ ಬೆಲೆ ಸಿಗೋದು ದುಡ್ಡಿದ್ದವನಿಗೆ. ಬಡವನ್ ಯಾರು ಕೇಳೋರಿಲ್ಲ, ತಿಳ್ಕೊ. ಹರ್ಕಲ್ ಬಟ್ಟೆ ತೊಟ್ಟವನ್ನ ಮಾರುದ್ದ ಓಡಿಸ್ತಾರೆ. ಅದೇ ಹೊಳೆಯೋ ಬಟ್ಟೆ ತೊಟ್ಟು ಕಾರಲ್ಲಿ ಬಂದು ಇಳಿಯೋನಿಗೆ ಸಲಾಮ್ ಹಾಕ್ತಾರೋ ಈ ಜನ. ಕೇಳೋ ಕಷ್ಟ ಅನ್ಸಿದ್ರು ಇದೇ ಸತ್ಯ. ಶ್ರೀಮಂತನಿಗಿರೋ ಬೆಲೆ ಬಡವನಿಗೆ ಯಾರು ಕೊಡಲ್ಲ. ಅದಕ್ಕೆ ಬೆವ್ರು ಸುರಿಸಿ ಇಲ್ಲ ಬುದ್ಧಿ ಉಪಯೋಗಿಸಿ ದುಡ್ದು ನೆಮ್ಮದಿಯಿಂದ ನಿನ್ನ ಸಂಸಾರನ ನೋಡ್ಕೊಂಡು ಬದುಕೋ.